ನನ್ನ ನೆಚ್ಚಿನ ಆತ್ಮೀಯ ವೀಕ್ಷಕರು ಎಲ್ಲರಿಗೂ ನಮಸ್ಕಾರ. ಕಂಕನವಾಡಿ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆಧಾರದ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ಉಮೇಶ್ ಕಂಕನವಾಡಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಆಧಾರ್ ಕಾರ್ಡಿನ ಬಗ್ಗೆ ಆಧಾರ್ ಕಾರ್ಡ್ನಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಸೇವೆಗಳ ಬಗ್ಗೆ ತಮಗೆ ಮಾಹಿತಿಯನ್ನು ತಿಳಿಸ್ಕೊಡೋ ಪ್ರಯತ್ನ ಇವತ್ತಿನ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಇದೇನಪ್ಪ, ಆಧಾರ್ ಕಾರ್ಡ್ ಬಗ್ಗೆ ನಮಗೆಲ್ಲ ಗೊತ್ತಿದೆ ಅಂತ ಅನ್ಕೋಬೋದು. ತುಂಬ ಜನರಿಗೆ ಕೆಲವೊಂದಿಷ್ಟು ಮಾಹಿತಿ ಏನಂತಂದರೆ, ಕೆಲವು ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇರತಕ್ಕಂಥವ್ರಿಗೆ ಆಗಲಿನ ಉದ್ದೇಶಕ್ಕೆ ಇವತ್ತಿನ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಆಧಾರ್ ಕಾರ್ಡ್ ಬಗ್ಗೆ ಏನು ಇನ್ಫಾರ್ಮೇಷನ್ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ, ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತಕ್ಕಂಥದ್ದು. ತುಂಬ ಜನ ನೆಟ್ ಸೆಂಟ್ರಲ್ಲಿ ಇರ್ತಕ್ಕಂಥವರಿಗೆ ಕರ್ನಾಟಕವನ್ನು ಗ್ರಾಮವನ್ನು CSC ಸೆಂಟ್ರಲ್ಲ ಕಾಮನ್ನಾಗಿ ಗೊತ್ತು. ಬಟ್ ಕೆಲವೊಂದು ಡೌನ್ಲೋಡ್ ಮಾಡೋ ವಿಧಾನ ಬೇರೆ ಆಗಿರ್ಬೋದು ಅನ್ನೋದು ನನ್ನ ಒಂದು ಒಪಿನಿಯನ್ ಆಗಿರೋದ್ರಿಂದ ಡೌನ್ಲೋಡ್ ಹೇಗೆ ಮಾಡಬೇಕು ಅಂತಕ್ಕಂಥ ತಿಳಿಸ್ಕೊಡೋ ಪ್ರಯತ್ನ. ಜೊತೆಗೆ ನನ್ನ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಯಾವ ನನ್ನ ಆಧಾರ್ ಕಾರ್ಡಿಗೆ ಬ್ಯಾಂಕ್ ಅಕೌಂಟ್ ಯಾವ ಸೀಡಿಂಗ್ ಆಗಿದೆ ಅಂತಕ್ಕಂಥದ್ರ ಬಗ್ಗೆ ಮಾಹಿತಿ, ಅಥವಾ ಆಧಾರ್ ಕಾರ್ಡ್ನಲ್ಲಿರ್ತಕ್ಕಂಥ ಅಡ್ರೆಸ್ಸನ್ನು ಬದಲಾವಣೆ ಮಾಡೋದು ಹೇಗೆ ಅಂತಕ್ಕಂಥದ್ರ ಬಗ್ಗೆ ಮಾಹಿತಿ, ಆಧಾರ್ ಕಾರ್ಡನ್ನು ಆಫ್ಲೈನ್ KYC ಆಧಾರ್ ಕಾರ್ಡ್ನ ಬಗ್ಗೆ ಮಾಹಿತಿ. ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡೋದು ಅಂತಂದರೆ ನಾವೇನು ಮಾಡ್ತೀವಿ, ಗೂಗಲಲ್ಲಿ ಹೋಗಿ ಡೌನ್ಲೋಡ್ ಆಧಾರ್ ಕಾರ್ಡ್ ಅಂತ ಹೊಡಿತೀವಿ. ಮೈ ಆಧಾರ್ ವೆಬ್ಸೈಟ್ ಓಪನ್ ಆಗುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊತೀವಿ. ಆಧಾರ್ ನಂಬರ್ ಕೇಳುತ್ತೆ, ಅಲ್ಲಿ ಆಧಾರ್ ನಂಬರ್ ಹಾಕ್ತೀವಿ, OTP ಹಾಕ್ತೀವಿ, ಡೌನ್ಲೋಡ್ ಅಂತ ಮಾಡ್ಕೊಂಡ್ಬಿಡ್ತೀವಿ. ಸೊ ಅದನ್ನು ಮಾಡೋದ್ರ ಬದಲಾಗಿ ನಾವು ಲಾಗಿನ್ ಮಾಡ್ಕೊಂಡು ಯಾವ ಥರ ಮಾಡಬೇಕು ಅಂತಕ್ಕಂಥದ್ದು. ಆಮೇಲೆ ಅಡ್ರೆಸ್ಸನ್ನು ಬದಲಾವಣೆ ಮಾಡೋದು ಹೇಗೆ. ಇನ್ನು ಆಧಾರ್ ಕಾರ್ಡ್ ಸೀಡಿಂಗ್ ಸ್ಟೇಟಸ್ ಅಂದರೆ ಏನಂತಂದರೆ, ಈಗ ಉದಾಹರಣೆಗೆ ನಂದು 2-3 ಬ್ಯಾಂಕ್ ಅಕೌಂಟ್ ಇರುತ್ತೆ ಅಂತ ಅಂದ್ಕೊಳ್ಳಿ. 2-3 ಬ್ಯಾಂಕ್ ಅಕೌಂಟ್ ಇದ್ದರೂ ಸಹಿತ ಆಧಾರ್ ಕಾರ್ಡ್ ಎಲ್ಲ ಬ್ಯಾಂಕಿಗೂ ಲಿಂಕ್ ಇರಬಹುದು. ಆದರೆ NCPI ಮಾತ್ರ ಒಂದೇ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಇರ್ತದೆ. ಯಾವ ಬ್ಯಾಂಕ್ ಅಕೌಂಟಿಗಿದೆ ಅಂತಕ್ಕಂಥ ತುಂಬ ಜನರಿಗೆ ಗೊತ್ತಿರೋದಿಲ್ಲ. ಯಾವುದು ಹೆಣ್ಮಕ್ಳಿಗೆಲ್ಲ ಬರ್ತಕ್ಕಂಥದ್ದು ಗೃಹಲಕ್ಷ್ಮಿ ಯೋಜನೆ ಸ್ಕೀಮ್ ಅಮೌಂಟ್ ಬರ್ತದಲ್ಲ, ಅದರಲ್ಲಿ ತುಂಬ ಜನರಿಗೆ ನಮಗೆಲ್ಲ ಗೊತ್ತಾಗಿದೆ. ಆಧಾರ್ ಸೀಡಿಂಗ್ ಅಕೌಂಟೇ ಬೇರೆ ಇರ್ತದೆ, ಅವ್ರ ಹತ್ರ ಇರ್ತಕ್ಕಂಥ ಬ್ಯಾಂಕ್ ಅಕೌಂಟೇ ಬೇರೆ ಇರ್ತದೆ. ಈ ರೀಸೆಂಟಾಗಿ ರೈತರಿಗೆ ಬೆಳೆ ಹಾನಿ ಪರಿಹಾರ ನಷ್ಟವನ್ನು ಸರ್ಕಾರ ಇವತ್ತು ರೈತರ ಖಾತೆಗೆಲ್ಲ ಜಮಾ ಮಾಡಲಾಯಿತು. ರೀಸೆಂಟಾಗಿ ತುಂಬ ಜನ ಕೆಲವೊಂದಿಷ್ಟು ರೈತರ ನಮ್ಮ ಹತ್ರ ಬಂದಿದ್ದರು, ನನ್ನ ಅಕೌಂಟಿಗೆ ನಮಗೆ ಅಮೌಂಟ್ ಬಂದಿಲ್ಲ ಅಂತ ಹೇಳ್ತಾಯಿದ್ರು. ನಾವು ಆಧಾರ್ ಕಾರ್ಡ್ನ NCPI ಸ್ಟೇಟಸ್ ಚೆಕ್ ಮಾಡಿದಾಗ ಅವ್ರ ಅಕೌಂಟೇ ಬೇರೆ ಆಗಿತ್ತು. ನಮ್ಮಲ್ಲಿ ಒಬ್ಬರು ರೈತರು ಬಂದಿದ್ದರು, ಅವ್ರದ್ದು ಅಕೌಂಟ್ ಇರೋದು SBI. ಅಲ್ಲಿ ಆಧಾರ್ ಕಾರ್ಡ್ನ ಸ್ಟೇಟಸ್ ಸೀಡಿಂಗ್ ಬಂದ್ಬಿಟ್ಟು NCPI SBI ಆಗಿದೆ. ಇವರು ಬ್ಯಾಂಕ್ ಆಫ್ ಬರೋಡಾದಲ್ಲಿ ನೋಡ್ತಾ ಕೂತ್ಕೊಂಡಿದ್ದಾರೆ. ಆಮೇಲೆ ಚೆಕ್ ಮಾಡಿದ್ಮೇಲೆ ಗೊತ್ತಾಯಿತು, ಇಲ್ಲ ನಿಮ್ದು SBI ಅಕೌಂಟ್ ಜಮಾ, ನಂದು SBI ಅಕೌಂಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಅಂದರೆ ಕೆಲವೊಂದು ಟೈಮಲ್ಲಿ ಗೊತ್ತಿಲ್ಲದೇ ಬಯೋಮೆಟ್ರಿಕ್ ಅಥೆಂಟಿಕೇಷನ್ ಮೂಲಕ ಅವ್ರ ಆಧಾರ್ ಕಾರ್ಡ್ ಮೂಲಕ ಅವ್ರ ಅಕೌಂಟ್ ಓಪನ್ ಮಾಡ್ಕೊಂಡಿರ್ತಾರೆ ಕೆಲವೊಂದು, ಬಟ್ ಮರ್ತು ಹೋಗಿರ್ತಾರೆ. ಪೋಸ್ಟ್ ಬ್ಯಾಂಕ್ ಅಕೌಂಟ್ ಮಾಡ್ಕೊಂಡಿರ್ತಾರೆ. ಅದ್ರ ಮೂಲಕ ಅದನ್ನು ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತಕ್ಕಂಥದ್ದು ಇವತ್ತಿನ ವಿಡಿಯೋ. ಇನ್ನು ಆಫ್ಲೈನ್ KYC ಅಂದರೆ ಏನಂತಂದರೆ, ನಾವು NSCIT ಆಧಾರ್ ಎಕ್ಸಾಮಿನೇಷನ್ ಆಧಾರ್ ಆಪರೇಟರ್ ಆ್ಯಂಡ್ ಸೂಪರ್ವೈಸರ್ ಆಗಬೇಕಂತಂದರೆ ಅಲ್ಲಿ ಆಧಾರ್ ಕಾರ್ಡನ್ನು ನಾವು NSCIT ವೆಬ್ಸೈಟಲ್ಲಿ ಹೋಗಿ ರಿಜಿಸ್ಟರ್ ಮಾಡ್ಕೋಬೇಕಾದಾಗ ಅಲ್ಲಿ ಆಫ್ಲೈನ್ ಮೂಲಕ ಇರತಕ್ಕಂಥ ಆಧಾರ್ ಕಾರ್ಡ್ KYC ಅಪ್ಡೇಟ್ ಅಪ್ಲೋಡ್ ಮಾಡಬೇಕಾಗತ್ತೆ. ಅದನ್ನು ಹೇಗೆ ತೊಗೊಳ್ಳೋದು ಅಂತಕ್ಕಂಥದ್ದು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ಮೊದಲಿಗೆ ನಾವೇನು ಮಾಡಬೇಕಂತಂದರೆ, ಗೂಗಲಲ್ಲಿ ಹೋಗಿ ಮೈ ಆಧಾರ್ ವೆಬ್ಸೈಟ್ಗೆ ಹೋಗಬೇಕು. ಈ ಉದಾಹರಣೆಗೆ ನಮಗೆ ಇಲ್ಲಿ ಹೇಳಬೇಕಂದ್ರೆ, ಸಾಮಾನ್ಯವಾಗಿ ಜಸ್ಟ್ ನಾವು ಗೂಗಲಲ್ಲಿ ಬಂದು ಆಧಾರ್ ಕಾರ್ಡ್ ಅಂತ ಹೊಡೆದೆ. ಆಧಾರ್ ಕಾರ್ಡ್ ಅಂತ ಮೈ ಆಧಾರ್ ವೆಬ್ಸೈಟ್ನ ಕ್ಲಿಕ್ ಮಾಡಿಕೊಂಡೆ. ಇಲ್ಲಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಮೈ ಆಧಾರ್ ಹೊಡೆದ ತಕ್ಷಣ ಇಲ್ಲಿ ಈ ಥರ ನಮಗೆ ಓಪನ್ ಆಗುತ್ತೆ. ಇಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ಡೌನ್ಲೋಡ್ ಆಧಾರ್ ಕಾರ್ಡ್ ಅಂತ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಆಧಾರ್ ನಂಬರ್ ಹಾಕ್ತೀವಿ. ಇಲ್ಲಿ ಎನ್ರೋಲ್ಮೆಂಟ್ ನಂಬರ್ ಹಾಕ್ತೀವಿ, ಕ್ಯಾಪ್ಚರ್ ಹಾಕ್ತೀವಿ, ಡೌನ್ಲೋಡ್ ಮಾಡ್ಕೊಂಡ್ಬಿಡ್ತೀವಿ. ಆಲ್ರೆಡಿ ನಮ್ಮ ಆಧಾರ್ ಕಾರ್ಡ್ ಜನ್ರೇಟ್ ಆಗಿದ್ದು ಎನ್ರೋಲ್ಮೆಂಟ್ ಫಸ್ಟ್ ಟೈಮಿಂದ ಮಾಡ್ಬೇಕಾದ್ರೆ ಇಲ್ಲಿ ಮಾಡ್ಬೋದು. ಬಟ್ ಸೆಕೆಂಡ್ ಟೈಮ್ ನಾವು ಆಧಾರ್ ಕಾರ್ಡ್ ಏನಾದರೂ ಡೌನ್ಲೋಡ್ ಮಾಡಬೇಕಾಗಿದ್ದಾಗ ಇಲ್ಲಿ ಮಾಡಿದ್ರೆ ತುಂಬ ಉತ್ತಮ. ಲಾಗಿನಲ್ಲಿ ಹೋಗಿ ಇಲ್ಲಿ ಲಾಗಿನಲ್ಲಿ ಹೋದ ತಕ್ಷಣ ಆಧಾರ್ ನಂಬರ್ ಕೇಳುತ್ತೆ. ಆಧಾರ್ ನಂಬರ್ ಕ್ಯಾಪ್ಚರ್ ಹಾಕಿ ಲಾಗಿನ್ ವಿತ್ OTP ಅಂತ ಹಾಕಿ ನಾವು ಲಾಗಿನ್ ಮಾಡ್ಕೊಂಡ ತಕ್ಷಣ ಈ ಥರ ಓಪನ್ ಆಗುತ್ತೆ. ಈ ಥರ ಓಪನ್ ಆಗುತ್ತೆ. ಇಲ್ಲಿ ಪ್ರೊಫೈಲ್ ಫೋಟೋ ಕಾಣಿಸುತ್ತಲ್ಲ, ನಮಗೆ ಈ ಪ್ರೊಫೈಲ್ ಫೋಟೋ ಕಾಣುತ್ತೆ. ಈ ಪ್ರೊಫೈಲ್ ಫೋಟೋ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇದರಲ್ಲಿ ಅಡ್ರೆಸ್ ಚೇಂಜಸ್ ಮಾಡಿದ್ವೋ ಇಲ್ವೋ, ಡೇಟ್ ಆಫ್ ಬರ್ತ್ ಚೇಂಜಸ್ ಆಗಿದ್ವೋ ಅನ್ನೋದನ್ನು ಇಲ್ಲಿ ನೋಡ್ಕೊಂಡು ಆಮೇಲೆ ನಾವು ಡೌನ್ಲೋಡ್ ಮಾಡ್ಕೊಂಡು ತುಂಬ ಉತ್ತಮ ನನ್ನ ಸಲಹೆ. ಹಾಗಾಗಿ ನಾವು ಆಧಾರ್ ಕಾರ್ಡ್ ಡೌನ್ಲೋಡ್ ಹೇಗೆ ಮಾಡಬೇಕು ಅಂತಂದರೆ, ಇಲ್ಲಿ ಹೋಗಿ ಡೌನ್ಲೋಡ್ ಆಧಾರ್ ಕಾರ್ಡ್ನ ಕೊಟ್ಟು ಇಲ್ಲಿ ಡೈರೆಕ್ಟಾಗಿ ಡೌನ್ಲೋಡ್ ಮಾಡೋದಕ್ಕಿಂತ ಇಲ್ಲಿ ಡ್ಯಾಶ್ ಬೋರ್ಡ್ ಅಂತ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಲಾಗಿನ್ ಅಂತ ಕೊಟ್ಟು ಡೌನ್ಲೋಡ್ ಮಾಡ್ಕೊಂಡು ಒಂದು ಸಲ ಲಾಗಿನ್ ಆದಮೇಲೆ, ನಮ್ಮ ಆಧಾರ್ ಲಾಗಿನ್ ಆದಮೇಲೆ ನಮಗೆ ಇವೆಲ್ಲ ಬಗ್ಗೆ ಮಾಹಿತಿ ಸಿಗುತ್ತೆ. ಒಂದನೇದು ಚೇಂಜ್ ಆಫ್ ಅಡ್ರೆಸ್ ಅಂತಿದೆ. ಚೇಂಜ್ ಆಫ್ ಅಡ್ರೆಸ್ಸಲ್ಲಿ ಇನ್ನೊಂದು ಮಾಹಿತಿ ನಮಗೆ ಏನು ಸಿಗುತ್ತೆ ಅಂತಂದರೆ, ಈಗ ನನ್ನ ಹೆಸರಿನಲ್ಲಿ ಏನಾದರೂ ಬದಲಾವಣೆ ಮಾಡಬೇಕಾಗಿದೆ, ಅಥವಾ ನನ್ನ ಹೆಸರಲ್ಲಿ ಮಿಡಲ್ ನೇಮ್ ತಂದೆ ಹೆಸರು ಆ್ಯಡ್ ಮಾಡಬೇಕಾಗಿದೆ, ಅಥವಾ ತಂದೆ ಹೆಸರು ತೆಗಿಬೇಕಾಗಿದೆ ಅಂತಂದಾಗ ಅದಕ್ಕೂ ನೇಮ್ ಚೇಂಜಸ್ ಮಾಡ್ಕೊಳ್ಳಿಕ್ಕೆ, ಡೇಟ್ ಆಫ್ ಬರ್ತ್ ಚೇಂಜಸ್ ಮಾಡ್ಕೊಳ್ಳಿಕ್ಕೆ, ಜೆಂಡರ್ ಚೇಂಜಸ್ ಮಾಡ್ಕೊಳ್ಳಿಕ್ಕೆ ಲಿಮಿಟೇಷನ್ ಇದೆ. ಅಂದರೆ 1 ಚಾನ್ಸ್, 2 ಚಾನ್ಸ್, 3 ಚಾನ್ಸ್ ಮಾತ್ರ ಇರ್ತದೆ. ಒಂದು ಲಿಮಿಟ್ ಕ್ರಾಸ್ ಆದಮೇಲೆ ಚೇಂಜಸ್ ಮಾಡೋಕ್ಕಾಗಲ್ಲ. ಲಿಮಿಟ್ ಎಷ್ಟಿದೆ ಅಂತ ಏನು ಚೆಕ್ ಮಾಡಬೇಕಂತ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಕ್ಲಿಕ್ ಇಲ್ಲಿ ತೋರಿಸುತ್ತೆ ನೋಡಿ, ನೇಮ್ ಇನ್ನೂ 2 ಸಲ ಚೇಂಜಸನ್ನು ಮಾಡ್ಕೋಬೋದು. ಡೇಟ್ ಆಫ್ ಬರ್ತ್ 1 ಚಾನ್ಸ್ ಇದೆ. ಜೆಂಡರ್ ಚೇಂಜ್ ಮಾಡಿ 1 ಚಾನ್ಸ್ ಇದೆ. ಅಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ಲಿಮಿಟೇಷನ್ ಏನಿಲ್ಲ, ಬೇಕಾದಷ್ಟು ಟೈಮಲ್ಲಿ ಕೂಡ ನಾವು ಮಾಡ್ಕೋಬೋದಾಗಿದೆ. ಇನ್ನು ಡ್ಯಾಶ್ ಬೋರ್ಡ್ ಕ್ಲಿಕ್ ಮಾಡ್ಕೊತೀನಿ. ಇದು ಡೌನ್ಲೋಡ್ ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡಬೇಕಾಗಿದೆ. ನಾವು ಇಲ್ಲಿ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿಕೊಂಡು ನಾವು ಆಧಾರ್ ಕಾರ್ಡ್ ಡೀಟೇಲ್ಸ್ ಬರ್ತದೆ, ಇಲ್ಲಿ ನೋಡಿಕೊಂಡು ಡೌನ್ಲೋಡ್ ಮಾಡ್ಕೋಬೋದಾಗಿದೆ. ಇನ್ನು ಆಧಾರ್ PVC ಅಂತಿದೆ. ಆಧಾರ್ PVC ಅಂದರೆ ಏನಿದು ಅಂತಂದರೆ,
ನಾನು ATM ಕಾರ್ಡ್ ಟೈಪ್ ಒಂದು ಒರಿಜಿನಲ್ ATM ಕಾರ್ಡ್ ಟೈಪ್ ಒಂದು ಆಧಾರ್ ಕಾರ್ಡ್ ಬರ್ತದೆ, PVC ಕಾರ್ಡ್ ಬರ್ತದೆ. ಅದು ಬೈ ಪೋಸ್ಟ್ ಮೂಲಕ ಮನೆಗೆ ಬರ್ತದೆ. ಅದಕ್ಕೆ ₹50 ಅಮೌಂಟ್ನ ನಾವು ಪೇ ಮಾಡಬೇಕಾಗುತ್ತೆ. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಅಡ್ರೆಸ್ ಡೀಟೇಲ್ಸ್ ಎಲ್ಲ ಬರ್ತದೆ. ಮೊಬೈಲ್ ನಂಬರ್ ಹಾಕಬೇಕು, OTP ಹಾಕಬೇಕು. ಅದಾದಮೇಲೆ QR ಕೋಡ್ ಸ್ಕ್ಯಾನ್ ಮಾಡಿ ₹50 ನಾವು ಅಮೌಂಟ್ನ ಪೇ ಮಾಡಿದ್ರೆ ಡೈರೆಕ್ಟಾಗಿ ಬೈ ಪೋಸ್ಟ್ ಮೂಲಕ ನಮ್ಮ ಆಧಾರ್ ಕಾರ್ಡ್ ಇರೋ ಅಡ್ರೆಸ್ಸಿಗೆ ಬೈ ಪೋಸ್ಟ್ ಮೂಲಕ ನಮ್ಗೆ ಬರುತ್ತೆ. ಇನ್ನು ಡಾಕ್ಯುಮೆಂಟ್ ಅಪ್ಡೇಟು, ಇದು ತುಂಬ ಜನರಿಗೆ ಗೊತ್ತಿದೆಯೋ ಗೊತ್ತಿಲ್ಲ. 14/6/2026 ಕೂಡ ಇದನ್ನು ಫ್ರೀ ಆಫ್ ಕಾಸ್ಟ್ ಕೊಟ್ಟಿದ್ದಾರೆ. ಇದಾದಮೇಲೆ ಇದಕ್ಕೆ ದಂಡ ಕಟ್ಟೋ ಚಾನ್ಸಸ್ ಕೂಡ ಇರ್ಬೋದು. ಇದಕ್ಕೆ ಮೊದಲು ₹50 ಫೀಸ್ ಇತ್ತು, ಇವಾಗ ಅದನ್ನು ಫೀಸ್ ತೆಗೆದಿದ್ದಾರೆ ಈಗ. ಅಂದರೆ ಡಾಕ್ಯುಮೆಂಟ್ ಅಪ್ಡೇಟ್ ಅಂದರೆ ಏನಂತಂದರೆ, ನಾವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿರ್ತೀವಿ, ಬಟ್ ಪ್ರತಿ 5 ವರ್ಷ ಆದಮೇಲೆ ಆಧಾರ್ ಕಾರ್ಡ್ ಮಾಡೋದು ಪ್ರತಿಯೊಬ್ಬರು ಕೂಡ, ಯಾರ್ಯಾರ ಹತ್ರ ಆಧಾರ್ ಕಾರ್ಡ್ ಆಲ್ರೆಡಿ ಇದೆಯೋ ಅವರೆಲ್ಲರೂ ಕೂಡ 2 ಡಾಕ್ಯುಮೆಂಟ್ನ ಇದರಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಒಂದು ಫೋಟೋ ಐಡೆಂಟಿಟಿ, ಇನ್ನೊಂದು ಫೋಟೋ ಆಫ್ ಅಡ್ರೆಸ್ ಅಂತ. ಅಡ್ರೆಸ್ ಪ್ರೂಫ್ ಇರಬೇಕು, ಒಂದು ಐಡೆಂಟಿ ಪ್ರೂಫ್ ಇರ್ತಕ್ಕಂಥದ್ದು. ಅಂದರೆ ಉದಾಹರಣೆಗೆ ಪ್ಯಾನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ಕು ಅಥವಾ ವೋಟರ್ ID ಅಥವಾ ರೇಷನ್ ಕಾರ್ಡ್ ಈ ಥರ ಇರ್ತಕ್ಕಂಥ ಡಾಕ್ಯುಮೆಂಟ್ನ ನಾವು ಇದರಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಡಾಕ್ಯುಮೆಂಟ್ ಅಪ್ಡೇಟ್ ಮಾಡಿದ್ರೆ ನಮ್ಮ ಆಧಾರ್ ಕಾರ್ಡ್ ಸಸ್ಪೆಂಡ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಯಾವಾಗಲೂ ನಾವು ಚೆಕ್ ಮಾಡ್ಕೋಬೇಕು. ನಮ್ಗೆ ಗೊತ್ತಾಗುತ್ತೆ ಅಲ್ಲಿ ನಿಮ್ದು ಆಲ್ರೆಡಿ ಅಪ್ಡೇಟ್ ಅಪ್ಡೇಟ್ ಆಗಿದೆ ಅಂತಕ್ಕಂಥ ಇಲ್ಲಿ ನಮಗೆ ತೋರಿಸುತ್ತೆ. ಆಲ್ರೆಡಿ ಮೇಲೆ ಡೌನ್ಲೋಡ್ ಮಾಡಿದ ತಕ್ಷಣ ಮೇಲ್ಗಡೆ ತೋರಿಸುತ್ತೆ ನಿಮಗೆ ಇಲ್ಲಿ ಆಲ್ರೆಡಿ ನಂದು ಅಪ್ಡೇಟ್ ಆಗಿರೋದು ನಂದೇನು ನೋಡ್ತಾ ಇಲ್ಲೇನು ಬರ್ತಾ ಇಲ್ಲ, ಅದು ನೋಡ್ಕೋಬೇಕು ನಾವು. ಇನ್ನು ಇಲ್ಲಿದೆ ನೋಡಿ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂಥೇಳಿ. ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂತಂದರೆ ಯಾವ ಬ್ಯಾಂಕಿಗೆ ನನ್ನ ಅಕೌಂಟ್ ಸೀಡಿಂಗ್ ಇದೆ ಅಂತಕ್ಕಂಥದ್ರ ಬಗ್ಗೆ ಮಾಹಿತಿ ನಮಗೆ ಇಲ್ಲಿ ಗೊತ್ತಾಗುತ್ತೆ. ನನ್ನ ಅಕೌಂಟ್ ಯಾವ ಬ್ಯಾಂಕಿಗಿದೆ, ಯಾವ ಬ್ಯಾಂಕ್ ಸೀಡಿಂಗ್ ಇದೆ ಅಂತಕ್ಕಂಥದ್ರ ಬಗ್ಗೆ ಮಾಹಿತಿ ನಮಗೆ ಇದ್ರ ಮೂಲಕ ಗೊತ್ತಾಗುತ್ತೆ. ಇನ್ನು ಲಾಕ್ ಅನ್ಲಾಕ್ ಬಯೋಮೆಟ್ರಿಕ್, ಈ ಕೆಲವೊಂದು ಟೈಮಲ್ಲಿ ಇದು ಏನಂತಂದ್ರೆ ಲಾಕ್ ಮತ್ತು ಅನ್ಲಾಕ್ ಬಯೋಮೆಟ್ರಿಕ್ ಅಂದರೆ ಏನಂತಂದರೆ, ನನ್ನ ಬಯೋಮೆಟ್ರಿಕ್ ಯಾರೋ ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ ಅಂತ ನಿಮ್ಗೆ ಏನಾರು ಅನ್ನಿಸ್ತು ಅಂದರೆ ನಿಮ್ಮ ಬಯೋಮೆಟ್ರಿಕನ್ನು ಲಾಕ್ ಮಾಡ್ಬೋದು. ಅದಾದಮೇಲೆ ನೀವು ಥಂಬ್ ಕೊಟ್ಟು ಲಾಗಿನ್ ಮಾಡ್ಕೊಂಡು ಕೂಡ ಲಾಗಿನ್ ಆಗೋದಿಲ್ಲ, ಅಥವಾ ನೀವು ಬಯೋಮೆಟ್ರಿಕ್ ಏನಾದರೂ ಲಾಕ್ ಆಗಿದ್ರೆ ಅನ್ಲಾಕ್ ಕೂಡ ನೀವು ಮಾಡ್ಕೋಬೋದಾಗಿದೆ ಇದನ್ನು. ಇನ್ನು ಇದು ಜನರೇಟ್ VID ಅಂತ ಬರ್ತದೆ. VID ಅಂದರೆ ವರ್ಚುವಲ್ ಐಡೆಂಟಿಟಿ ಅಂತ ಕರಿತೀವಿ. ಅಂದರೆ ಕೆಲವೊಂದು ಟೈಮಲ್ಲಿ ಆಧಾರ್ ಕಾರ್ಡ್ ನಂಬರ್ ಕೊಡೋದಿಲ್ಲ, ಬದಲಾಗಿ ವರ್ಚುವಲ್ ಐಡೆಂಟಿಟಿ ಕಾರ್ಡ್ನ ಕೊಡ್ತಾರೆ. ಇದು ಎವ್ರಿ 3 ಮಂತ್ಸ್ಗೊಮ್ಮೆ ಚೇಂಜ್ ಆಗ್ತಾ ಇರ್ತದೆ. ಇದು 16 ಡಿಜಿಟ್ ನಂಬರ್ ಇರ್ತದೆ. ಇನ್ನು ರಿಪೋರ್ಟ್ ಡೆತ್ ಫ್ಯಾಮಿಲಿ ಮೆಂಬರ್ಸ್, ಇದು ರೀಸೆಂಟ್ಲಾಗಿ ಬಂದಿರತಕ್ಕಂಥದ್ದು. ಇಲ್ಲಿದೆ ನೋಡಿ ಆಫ್ಲೈನ್ KYC ಅಂತ. ಆಫ್ಲೈನ್ KYC ಅಂತ ಕೊಟ್ಟ ತಕ್ಷಣ ಇಲ್ಲಿ ಒಂದು ಸೇರಿ ಡಿಜಿಟ್ ಬರುತ್ತೆ. ಒಂದು ಯಾವುದೋ ಒಂದು ಪಿನ್ ಹಾಕೊಳ್ಳೋದು, 1 2 3 4 ಯಾವುದೋ ಒಂದು ನಂಬರ್ನ ಹಾಕ್ಕೊಂಡು, ಇದು ಪಾಸ್ವರ್ಡ್ ಇದು ಹಾಕೊಂಡು ಡೌನ್ಲೋಡ್ ಅಂತ ಕೊಟ್ಟ ತಕ್ಷಣ ಒಂದು ಆಫ್ಲೈನ್ KYC ಒಂದು ಏನಾಗುತ್ತೆ ಅಂದರೆ ನಮಗೆ ಜಿಪ್ ಫಾರ್ಮೆಟ್ ಇರ್ತಕ್ಕಂಥ ಆಧಾರ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ. ಅದನ್ನು ನಾವು ಅಪ್ಲೋಡ್ ಮಾಡಲಿಕ್ಕೆ ಇದು ಹೆಲ್ಪ್ ಆಗ್ತದೆ. ಆನ್ಲೈನ್ ಮೂಲಕ ಯಾವುದಾದ್ರೂ ಒಂದು ಆಫ್ಲೈನ್ KYC ಮಾಡ್ಬೇಕಂತಿದ್ದಾಗ ಇದು ನಮಗೆ ಹೆಲ್ಪ್ ಆಗುತ್ತೆ. ಇದು ಒಂದು. ಇನ್ನು ಮೈ ಫ್ಯಾಮಿಲಿ ಹೆಡ್ ಆಫ್ ದ ಫ್ಯಾಮಿಲಿ ರಿಕ್ವೆಸ್ಟ್ ಏನು ಚೇಂಜಸ್ ಮಾಡ್ಬೇಕಂದ್ರೆ ಇವಿಷ್ಟು ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ತಮಗೆ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಇತರ ಸ್ನೇಹಿತರಿಗೆ ತಿಳಿಸಿ ಶೇರ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿ ಮುಕ್ತಾಯ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮೈ ಫ್ರೆಂಡ್ಸ್. ಮತ್ತು ಇನ್ನೇನಾದರೂ ಇದ್ರ ಬಗ್ಗೆ ಮಾಹಿತಿ ಬೇಕು ಅಂದರೆ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಧನ್ಯವಾದಗಳು ತಮಗೆಲ್ಲರಿಗೂ.